ಹಾಯ್, ಹಲೋ, ನಮಸ್ತೆ. ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಜ್ಞಾನಧರಿತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಹಿಂದೆ ಒಂದು ವಿಡಿಯೋನ ಮಾಡಿದ್ವಿ. ಆ ವಿಡಿಯೋ ಥ್ರೂ ನಾವು ಒಂದಿಷ್ಟು ಆಫ್ಟರ್ 10th ಯಾವ ರೀತಿ ನಾವು ಡಿಸಿಷನ್ ತಗೋಬೇಕು ಅಂತ ಒಂದು ಕಾನ್ಸೆಪ್ಟ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಸೊ ಅದರಿಂದ ಒಂದು ಹುಡುಗ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟ್ ಮಾಡಿದ್ದ. ಏನಪ್ಪ ಅಂತಂದರೆ, ಇಂಟ್ರೆಸ್ಟ್ ಇರುತ್ತೆ ಸರ್ ನಮಗೆ, ಆದರೆ ಇಂಟ್ರೆಸ್ಟ್ ಇರ್ತಕ್ಕಂಥ ಫೀಲ್ಡ್ ಒಳಗೆ ಸಕ್ಸಸ್ ರೇಟ್ ಇರಲ್ಲ, ಏನು ಮಾಡೋದು ಅಂತ ಒಂದು ಕಮೆಂಟ್ನ ಹಾಕಿದ್ದ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅದೇ ಕಮೆಂಟ್ನ ತಗೊಂಡು, ಸೊ ಹಾಗಾದರೆ ಯಾವ ರೀತಿ ನಾವು ಇಂಟ್ರೆಸ್ಟ್ ಇರೋಂಥ ಫೀಲ್ಡ್ ಒಳಗೆ ಸಕ್ಸಸ್ ರೇಟ್ನ ಪಡೆಯೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಪಾಯಿಂಟ್ಸ್ಗಳನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರೊಳಗೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಎನಿ ಒನ್ ಆಫ್ ದ ಪರ್ಸನ್ ಇನ್ ದ ವರ್ಲ್ಡ್ ಕ್ಯಾನ್ ಅಚೀವ್ ಇಟ್, ಯು ಕ್ಯಾನ್ ಡೆಫಿನೆಟ್ಲಿ ಅಚೀವ್ ಇಟ್. ಸೊ ಒಂದು ವೇಳೆ ಇಡೀ ಭೂಮಿ ಮೇಲೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಆ ಒಂದು ಫೀಲ್ಡಲ್ಲಿ ಸಕ್ಸಸ್ ಆಗಿದ್ದಾನೆ ಅಂತ ನಿಮ್ಗೆ ಗೊತ್ತಾದರೆ, ಸೊ ಆ ಕೆಲಸವನ್ನು ನೀವು 100% ಮಾಡ್ಬೋದು, ಎಕ್ಸೆಪ್ಟ್ ಫಿಸಿಕಲ್ ಫಿಟ್ನೆಸ್. ಕೆಲವೊಬ್ರಿಗೆ ಏನಿರಲ್ಲ, ಹೈಟ್ ಇರಲ್ಲ, ನಾನು ಪೊಲೀಸ್ ಆಗಬೇಕು ಅಂದ್ಕೊಳ್ಳೋದು ತಪ್ಪಂತ ನಾನು ಹೇಳಲ್ಲ. ಬಟ್ ಏನಪ್ಪ ಅಂದ್ರೆ, ಆ ಫಿಸಿಕಲ್ ಫಿಟ್ನೆಸ್ ರಿಕ್ವೈರ್ಮೆಂಟ್ಗೆ ಅದು ಸೂಟ್ ಆಗಲ್ಲ. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ, ಒಂದು ವೇಳೆ ಯಾವುದಾದ್ರೂ ನಿಮ್ಮಷ್ಟೇ ಫಿಸಿಕಲ್ ಫಿಟ್ನೆಸ್ ಇರ್ತಕ್ಕಂಥ ವ್ಯಕ್ತಿ ಅದನ್ನು ಅಚೀವ್ ಮಾಡಿದ್ದ ಅಂತಂದರೆ, ನೀವು ಡೆಫಿನೆಟ್ಲಿ ಅಚೀವ್ ಮಾಡ್ಬೋದು, 100% ಶ್ಯೂರ್. ನಿಮ್ಮಲ್ಲಿರ್ತಕ್ಕಂತಹ ಸ್ವಲ್ಪ ಮೈಂಡಲ್ಲೇ ಇರುತ್ತೆ, ನಮ್ಗೆ ಈ ಕೆಲಸ ನಮಗಲ್ಲ, ಆ ಕೆಲಸ ನಮಗಲ್ಲ, ಆ ಕೆಲಸ ನಿಮಗಲ್ಲ. ಒಂದು ವೇಳೆ ನಿನಗೆ ಇಂಟ್ರೆಸ್ಟ್ ಇದ್ದಿದ್ದೇ ಆಗಿದ್ದರೆ, ಸೊ ಆ ಕೆಲಸವನ್ನು ನೀವು ಡೆಫಿನೆಟ್ಲಿ ಮಾಡ್ಬೋದು. ಸೊ ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, ಟೇಕ್ ಅ ಪ್ರಾಪರ್ ಗೈಡೆನ್ಸ್ ಫ್ರಮ್ ಎಕ್ಸ್ಪರ್ಟ್ಸ್ ಇನ್ ದ ಪರ್ಟಿಕ್ಯುಲರ್ ಫೀಲ್ಡ್. ಸೋ ಮೆನಿ IAS IPS ಆಫೀಸರ್ಸ್ ಹೇಳ್ತಿರುವಾಗ ನಾವು ಕೇಳಿರ್ತೀವಿ. ಸೊ ಏನಪ್ಪ ಅಂದ್ರೆ, ಪ್ರತಿಯೊಂದನ್ನು ನಾವು ಅನುಭವಿಸಿನೇ ಕಲಿಯೋಕ್ಕಾಗಲ್ಲ. ಸೊ ಕೆಲವೊಬ್ರು ಮಾಡಿರ್ತಕ್ಕಂಥ ತಪ್ಪಂದನ್ನು ನಾವೇನು ಮಾಡ್ಬೋದು, ಕಲಿಬೋದು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, SSLC ಫೇಲ್ ಆದರೆ ಏನಾಗ್ಬೋದು ಅಂತ ಒಂದು ಎಕ್ಸ್ಪೀರಿಯನ್ಸ್ ನಾವು ಮಾಡಕ್ಕೆ ಹೋದರೆ, ಸೊ ಅದು ಸರಿ ಅನ್ಸಲ್ಲ. ಸೊ ಹಾಗಾಗಿ ಏನಪ್ಪ ಅಂದ್ರೆ, ಒಬ್ಬ ಯಾರು ಫೇಲ್ ಆಗಿರ್ತಾನೆ, ಅವ್ನ ಅನುಭವಿಸಿರೋ ನೋವು ಗೊತ್ತಿರುತ್ತೆ. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ, ಪ್ರತಿಯೊಂದನ್ನು ಅನುಭವ ಪಡೆಯೋದಕ್ಕಿಂತನೂ ಸೊ ಯಾರು ಆ ಫೀಲ್ಡ್ ಒಳಗೆ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ, ಪ್ರಾಪರ್ ಈಗ ನೀವೇನು ಮಾಡ್ತೀರಪ್ಪ ಅಂದ್ರೆ, ಸಜೆಷನ್ ಕೇಳೋ ಹೊತ್ತಿಗೂ ಯೂಸ್ ಮಾಡ್ತೀರಿ. ಯಾರೋ ಒಬ್ಬೊಂದು ದಾರಿಲಿ ಹೋಗೊಂದು ಸಜೆಷನ್ ಕೇಳಿದರೆ ಅವನಿಗೆ ಆ ಪರ್ಟಿಕ್ಯುಲರ್ ಫೀಲ್ಡ್ ಒಳಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಟೀಚರ್ಸ್ಗೆ ಟೀಚಿಂಗ್ ಫೀಲ್ಡ್ ಬಗ್ಗೆ ಕಂಪ್ಲೀಟ್ ಕಾನ್ಸಂಟ್ರೇಟ್ ಇರುತ್ತೆ. ಸೊ ಟೀಚಿಂಗ್ ಫೀಲ್ಡ್ ಒಳಗೆ ಇದು ಮಾಡ್ಬೋದು, ಅದು ಮಾಡ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಸೊ ಬಿಸ್ನೆಸ್ನ ಈ ರೀತಿ ಇಂಪ್ರೂವ್ಮೆಂಟ್ ಮಾಡ್ಬೋದು, ಈ ರೀತಿ ಇಂಪ್ರೂವ್ಮೆಂಟ್ ಮಾಡೋಂಥ ಐಡಿಯಾ ಇರ್ತದೆ. ಸೊ ಯಾವ ಒಂದು ಫೀಲ್ಡ್ ಒಳಗೆ ಅವರು ಎಕ್ಸ್ಪರ್ಟ್ ಇರ್ತಾರೆ. ಆಮೇಲೆ ನೀವು ಸಜೆಷನ್ ಕೇಳುವಾಗನೂ ಅಷ್ಟೇ, ಇನ್ ಕೇಸ್ ನಿಮಗೆ IAS IPS ಆಗ್ಬೇಕಾ, ಸೊ ಒಂದಿಷ್ಟು IAS IPS ಆಫೀಸರ್ಸ್ನ ಮೀಟ್ ಮಾಡಿ, ಸೊ ಅವರಿಂದ ಸಜೆಷನ್ ತಗೊಳ್ಳಿ. ಸೊ ಹಾಗಾದರೆ ನಿಮ್ಮ ಮೆಂಟಾಲಿಟಿಗೂ ಅಲ್ಲಿರ್ತಕ್ಕಂತಹ ಜಾಬ್ ಎಥಿಕ್ಸಿಗೂ ಮ್ಯಾಚ್ ಆಗುತ್ತಾ, ಮ್ಯಾಚ್ ಅಪ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಆಗ್ಬೇಕಾ, ಯಾರೋ ಒಬ್ಬನ ಇಂಜಿನಿಯರ್ ಫೀಲ್ಡಿಂಗ್ ಒಳಗೆ ಸಕ್ಸಸ್ ಆಗಿರ್ತಾನೆ. ಸೊ ಅಂತನ್ ಕೇಳ್ರಿ, ಏನು ರಿಕ್ವೈರ್ಮೆಂಟ್ ಬೇಕು ನಮಗೆ, ಸೊ ಯಾವ ರೀತಿ ನಾವು ಮಾಡಿದರೆ ಈ ಒಂದು ಫೀಲ್ಡಲ್ಲಿ ಅಚೀವ್ಮೆಂಟ್ ಮಾಡ್ಬೋದು ಅನ್ನೋದನ್ನು ಫಸ್ಟ್ ಪ್ರಾಪರ್ ಗೈಡೆನ್ಸ್ ತಗೋಬೇಕು. ಯಾರಿಂದಪ್ಪ ಅಂತಂದ್ರೆ, ಅವನು ಎಕ್ಸ್ಪರ್ಟ್ ಇರಬೇಕು ಆ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಒಳಗೆ. ಓಕೆ, ಈಗ ಯಾರೋ ಒಬ್ಬ ಕೃಷಿ ಮಾಡ್ತಾ ಇದ್ದಾರೆ ನಮ್ಮ ರೈತರು, ಅವ್ರ ಹತ್ರ ಹೋಗಿ ಯಾವುದೋ ಒಂದು ಇಂಜಿನಿಯರಿಂಗ್ ಬಗ್ಗೆ ಕೇಳೋದಾಗಿರ್ಬೋದು, ನಾರ್ಮಲಿ ಗೊತ್ತಿದ್ರೆ ಪ್ರತಿಯೊಬ್ಬರು ಹೇಳ್ತಾರೆ. ಬಟ್ ಆ ಪರ್ಟಿಕ್ಯುಲರ್ ಫೀಲ್ಡ್ ಒಳಗೆ ಬೇಕಲ್ಲ, ಸೊ ಅದನ್ನು ನೀವು ಯೋಚನೆ ಮಾಡಿರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಇಂಪ್ರೂವ್ ಯುವರ್ ಸ್ಕಿಲ್. ಸೊ ಒಂದು ವೇಳೆ ನಿಮ್ಮ ಸ್ಕಿಲ್ ಇಂಪ್ರೂವ್ಮೆಂಟ್ ಇತ್ತು ಅಂದರೆ, ನಿಮಗೆ ಜಾಬ್ ಅಪಾರ್ಚುನಿಟೀಸ್ ಹುಡ್ಕೊಂಡು ಬರ್ತವೆ. ನಿಮ್ಮ ಸ್ಕಿಲ್ಸ್ ಮೇಲೆ ಪ್ರತಿಯೊಂದು ನಿಂತಿರುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ, ಈಗ ಎಕ್ಸಾಮ್ ಬರೆಯುವಾಗನೇ UPSC ಮೇನ್ಸ್ ಬರೆಯುವಾಗ ನಿಮ್ಮ ರೈಟಿಂಗ್ ಸ್ಕಿಲ್ಸಿಗೂ ಕೂಡ ಮಾರ್ಕ್ಸ್ ಇರುತ್ತೆ. ಸೊ ನಾನು UPSC ಫೀಲ್ಡ್ ಒಳಗೆ ಬೀಳ್ತಾ ಇದ್ದೀನಿ, ನನಗೆ ರೈಟಿಂಗ್ ಸ್ಕಿಲ್ ಇಲ್ಲ, ನೋ. ನನಗೆ ಟಾಕಿಂಗ್ ಸ್ಕಿಲ್ ಇಲ್ಲ, ನಾನು ಮೋಟಿವೇಶನಲ್ ಸ್ಪೀಕರ್ ಆಗಬೇಕು ಅಂದರೆ ನೋ. ಓಕೆನಾ, ನನಗೆ ಥಿಂಕಿಂಗ್ ಮಾಡೋ ಕೆಪಾಸಿಟಿನೇ ಬರ್ತಿಲ್ಲ, ನಾನು ಇಂಜಿನಿಯರಿಂಗ್ ಫೀಲ್ಡ್ ಒಳಗೆ ಸಕ್ಸಸ್ ಆಗ್ಬೇಕಂದ್ರೇನು. ಸೊ ಹಾಗಾಗಿ ಆ ಒಂದು ಫೀಲ್ಡ್ಗೆ ಬೇಕಾಗಿರ್ತಕ್ಕಂಥ ಪರ್ಟಿಕ್ಯುಲರ್ ಸ್ಕಿಲ್ನ ನೀವೇನು ಮಾಡ್ಬೇಕಾಗತ್ತಪ್ಪ ಅಂತಂದರೆ, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೇಬೇಕು. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ, 24/7 ಓಕೆ, ಯುವರ್ ಮೈಂಡ್, ಹಾರ್ಟ್, ಸೌಲ್, ಥಿಂಕ್ ಏನಿರ್ಬೇಕಪ್ಪ ಅಂದ್ರೆ ಅಷ್ಟು ಅದರ ಮೇಲೆ ಫೋಕಸ್ ಆಗಿರ್ಬೇಕು. ನಿಮ್ಮ ಏನು ಫೀಲ್ಡ್ ಇರುತ್ತೋ ಆ ಫೀಲ್ಡ್ ಬಗ್ಗೆ ಆಲೋಚನೆ ಮಾಡ್ತಾನೆ ಇರ್ಬೇಕು. ಸೊ ಬೆಳಗ್ಗೆ ಸೊ ಯಾವ ರೀತಿ ನಾವು ಈ ಒಂದು ಪರ್ಟಿಕ್ಯುಲರ್ ಫೀಲ್ಡ್ಗೆ ನಮ್ಮ ಅಚೀವ್ಮೆಂಟ್ನ ಕೊಡ್ಬೋದು. ಸೊ ಈ ರೀತಿ ಏನಪ್ಪ ಅಂತಂದರೆ, ಆ ಒಂದು ಫೀಲ್ಡಿಗೆ ಫಾರ್ ಎಕ್ಸಾಂಪಲ್ ಟೀಚಿಂಗ್ ಫೀಲ್ಡ್ ಒಳಗೆ ನಾವಿದ್ದೀವಿ ಅಂತ ತಿಳ್ಕೊರಿ, ನಾನು ಯಾವ ರೀತಿ ಕಂಟೆಂಟ್ನ ಸ್ಟೂಡೆಂಟ್ಸಿಗೆ ಕೊಡ್ಬೋದು, ಸೊ ಯಾವ ರೀತಿ ನನ್ನ ಸ್ಟೂಡೆಂಟ್ಸ್ನ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು.
ಸೊ ಈ ರೀತಿ ಏನಪ್ಪಾ ಅಂತಂದ್ರೆ 24/7 ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದ್ರ ಮೇಲೆ ವರ್ಕ್ ಮತ್ತೆ ಬ್ಯುಸಿ ಆಗಿ ಅಲ್ಲ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಅದಕ್ಕೆ ಹಾಕಿದೀನಿ. ಸೊ ಏನ್ ಮಾಡ್ಬೇಕಪ್ಪ ಅಂತಂದ್ರ ಸೊ ನೀವು ಪರ್ಸನಲ್ ವರ್ಕಿಗೂ ಅಷ್ಟೇ ಗಮನ ಹರಿಸ್ಬೇಕು. ಯಾಕಂದ್ರೆ ಲೈಫ್ ಇಸ್ ಲೈಕ್ ಅ ಮ್ಯಾರಥಾನ್. ಸೊ ಇದು ಹೋಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಕೂಡ, ಫಾರ್ ಎಕ್ಸಾಂಪಲ್ ಯೋಗ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿಥಿಂಗಿಗೂ ಟೈಮ್ ಕೊಡ್ಬೇಕು. ಆ ಟೈಮ್ ಗ್ಯಾಪ್ ಒಳಗೇನೆ ಏನ್ ಮಾಡ್ತಿರ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಬಗ್ಗೆ ನೀವೇನ್ ಮಾಡ್ತಿರ್ಬೇಕು, ಯೋಚನೆ ಮಾಡ್ತಾ ಇರಬೇಕು. ಸೊ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಫೋಕಸ್ ಓನ್ಲಿ ಆನ್ ದ್ಯಾಟ್, ನಾಟ್ ಎನಿ ಅದರ್. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಈಗ ಕಂಪ್ಲೀಟ್ ಟೀಚಿಂಗ್ ಫೀಲ್ಡ್ ಒಳಗೆ ನೀವು ಅದಿರಿ ಅಂತಂದ್ರೆ ಸೊ ಆ ಟೀಚಿಂಗ್ ಫೀಲ್ಡ್ಗೆ ಫೋಕಸ್ ಕಂಪ್ಲೀಟ್ ಆಗಿ ಅಲ್ಲೇ ಇರಲಿ. ಅದು ನೀವು ಇಂಜಿನಿಯರ್ ಫೀಲ್ಡ್ ಒಳಗೆ ಅದಿರಪ್ಪ ಅಂತಂದ್ರೆ ಫೋಕಸ್ ಕಂಪ್ಲೀಟ್ ಆಗಿ ಇಂಜಿನಿಯರಿಂಗ್ ಫೀಲ್ಡ್ ಒಳಗೆ ಇರಲಿ, ನಾಟ್ ಎನಿ ಅದರ್. ಸೊ ಯಾವುದೇ ಒಂದು ಬೇರೆ ಕಡೆ ಡೈವರ್ಷನ್ ಆಗುವಂತ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಈಗ ಕಂಪ್ಲೀಟ್ ಆಗಿ ನಿಮ್ಮ ಕೃಷಿಗೆ ಗಮನ ಹರಿಸಿದಿರಿ ಅಂತ ಹೇಳ್ಕೊಳ್ರಿ. ಸೊ ಅಲ್ಲಿ ಕಂಪ್ಲೀಟ್ ಆಗಿ ನೀವೇನಿರ್ಬೇಕಪ್ಪ ಅಂತಂದ್ರೆ ಕೃಷಿ ಒಳಗೇನೆ ಎಕ್ಸ್ಪರ್ಟ್ ಆಗ್ತಾ ಹೋಗ್ಬೇಕು. ಸೊ ಯಾವುದೇ ಒಂದು ಫೀಲ್ಡ್ ಒಳಗನು ಎಲ್ಲಾ ಫೀಲ್ಡ್, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಇಂದ ಹಿಡಿದು ಈಚ್ ಅಂಡ್ ಎವ್ರಿ ಫೀಲ್ಡ್ ಒಳಗೂ ಕೂಡ ಅಚೀವ್ಮೆಂಟ್ ನ ಗಳಿಸಬಹುದು. ಸೊ ಅದಕ್ಕೆ ಏನಿರ್ಬೇಕಪ್ಪ ಅಂತಂದ್ರ ಫೋಕಸ್ ಪರ್ಟಿಕ್ಯುಲರ್, ಅದ್ರ ಮೇಲೆ ಏನಿರ್ಬೇಕಪ್ಪ ಅಂತಂದ್ರ ಫೋಕಸ್ ಇರಬೇಕು. ನೆಕ್ಸ್ಟ್, ಅಕ್ಸೆಪ್ಟ್ ಫೇಲ್ಯೂರ್. ಇನ್ ಕೇಸ್ ಯು ಫೇಲ್ ಇನ್ ಅ ನಂಬರ್ ಆಫ್ ಅಟೆಂಪ್ಟ್ಸ್, ವರ್ಕ್ ಆನ್ ಇಟ್. ಸೊ ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರ ನೀವು ಫೇಲ್ ಆಗ್ತಾ ಇದ್ದೀರಾ, ನೀವೇನ್ ಮಾಡ್ತಾ ಇದೀರಿ, ಒಂದು ಪ್ಲಾನ್ ಹಾಕಿರ್ತೀರಿ, ಆ ಪ್ಲಾನ್ ಫೇಲ್ಯೂರ್ ಆಯ್ತು, ಅನದರ್ ಒಂದು ಪ್ಲಾನ್ ಮಾಡ್ತೀರಿ, ಅದು ಫೇಲ್ಯೂರ್ ಆಗ್ತಾ ಐತಿ ಅಂದ್ರ ಫಸ್ಟ್ ಆ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡ್ರಿ. ಇನ್ ಕೇಸ್ ಆ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿದ್ರೆ 100% ನೀವೇನ್ ಮಾಡ್ಬೋದು, ಆ ಒಂದು ಫೀಲ್ಡ್ ಒಳಗೆ ಅಚೀವ್ಮೆಂಟ್ನ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್ ಏನಪ್ಪಾ ಅಂದ್ರೆ ಡೋಂಟ್ ಬಿ ಥಿಂಕ್ ಮಚ್ ಅಬೌಟ್ ಅ ರಿಸಲ್ಟ್, ಫೋಕಸ್ ಆನ್ ವರ್ಕ್. ಅದೇ ಹೇಳ್ತಾರಲ್ಲ, ಕರ್ಮದ ಮೇಲೆ ನಮ್ಮ ಗಮನ ಇರಬೇಕು, ನಾಟ ಫಲದ ಮೇಲೆ ಅಂತ ಹೇಳ್ತಾರ. ಸೊ ಅದು ಫಸ್ಟ್ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ಮಾಡ್ತಕ್ಕಂಥ ವರ್ಕಿಗೆ ಡೆಡಿಕೇಶನ್ ಹಾಕಿ ವರ್ಕ್ ಮಾಡಿ ಅದರ ರಿಸಲ್ಟ್ನ, ನಾವು ಹೇಳ್ತೀವಲ್ಲ ರಿಸಲ್ಟ್ ಬಗ್ಗೆ ನಮ್ಗೆ ಯೋಚನೆ ಗೊತ್ತಿರಲ್ಲ, ರಿಸಲ್ಟ್ ಬರುತ್ತೋ ಬರಲ್ಲೋ 100% ನಮ್ಗೆ ಗೊತ್ತಿರಲ್ಲ. ಬಟ್ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಕ್ಕಿಂತ ನಮ್ಮ ವರ್ಕ್ ಮೇಲೆ ಹೆಚ್ಚು ಯೋಚನೆ ಮಾಡೋದ್ರಿಂದ ಈ ಒಂದು ನಾವು ಮಾಡಿರ್ತಕ್ಕಂಥ ಒಂದು ವಿಡಿಯೋ ನಿಮಗೂ ಹೆಲ್ಪ್ ಆಗ್ಬೋದು. ಅದೇ ರೀತಿ ನಿಮಗೆ ಆ ಫೀಲ್ಡ್ ಒಳಗೆ ಪರ್ಟಿಕ್ಯುಲರ್ಲಿ ಸಕ್ಸಸ್ ಸಿಗ್ಬೋದು. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೆರಿಯರ್. ಸೊ ನಮ್ಮ ಒಂದು ವಿದ್ಯಾರ್ಥಿಗೆ ನಾನು ಧನ್ಯವಾದ ಹೇಳ್ತೀನಿ, ಯಾಕಂದ್ರೆ ಅವ್ನು ಕಳಿಸಿದ್ದಕ್ಕೆ ಈ ಒಂದು ವಿಡಿಯೋ ಆ ವಿದ್ಯಾರ್ಥಿಗಾಗಿ ಥ್ಯಾಂಕ್ ಯು.